ಗುಂಡ್ಲುಪೇಟೆ ಪಟ್ಟಣದ ಜ್ಞಾನಭವನದಲ್ಲಿ ಇಂದು ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಗ್ರಾಮ ಸಂಚಾಲಕರುಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ತಹಶೀಲ್ದಾರ್ ತನ್ಮಯ್ರವರು ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸಮಾಜದಲ್ಲಿರುವ ಮೌಢ್ಯ, ಕಂದಾಚಾರ, ಅರಿವಿನ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಿರಬೇಕು. ಇದರ ಬಗ್ಗೆ ಇಂತಹ ವಿಚಾರ ಸಂಕಿರಣಗಳು ಅಗತ್ಯ ಹಾಗೂ ಸಮಾಜಕ್ಕೆ ಅವಶ್ಯಕತೆ ಇದೆ ಎಂದರು. ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಂವಿಧಾನದ ಆಶಯ ಎಂಬ ವಿಚಾರದಲ್ಲಿ ವಿಚಾರ ಮಂಡನೆ ಮಾಡಿದ ಅಂಬೇಡ್ಕರ್ವಾದಿ ಚಿಂತಕ ಡಾಕ್ಟರ್ ಕೃಷ್ಣಮೂರ್ತಿ ಚಮರಂ ಮಾತನಾಡಿ, ಸಾಮಾಜಿಕ ಸಮಾನತೆ ಇಲ್ಲದ ಪ್ರಜಾಪ್ರಭುತ್ವ ಅರ್ಥಹೀನ. ಪ್ರಜಾಪ್ರಭುತ್ವದ ಆಶಯಗಳು ಸಾಕಾರಗೊಳ್ಳಬೇಕಾದರೆ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಒಂದಾಗಿರಬೇಕು. ಆದರೆ ಪ್ರಸ್ತುತ ಅಂಬೇಡ್ಕರ್ ರವರು ಪ್ರತಿಪಾದಿಸಿದ ಸಂವಿಧಾನದ ಆಶಯಗಳು ಇಂದಿಗೂ ನೆರವೇರಿರುವುದಿಲ್ಲ ಎಂಬುದೇ ವಿಷಾದದ ಸಂಗತಿ ಎಂದರು. ಅಧ್ಯಕ್ಷತೆಯನ್ನು ತಾಲೂಕು ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಆರ್ ಸೋಮಣ್ಣನವರು ವಹಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿ ಅವರು ಮಾತನಾಡಿ, ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮೌಢ್ಯ ಮತ್ತು ಶೋಷಣೆ ವಿರುದ್ಧ ವೈಚಾರಿಕ ಚಳುವಳಿಯನ್ನು ನಡೆಸುವ ಮೂಲಕ ಆರೋಗ್ಯಕರ ಸಮಾಜದ ಕನಸನ್ನು ಕಂಡಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ಪ್ರಸ್ತುತ ದಿನಗಳಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತಿವೆ. ಎಸ್ಐಆರ್, ದೇಶದ ಮೇಲೆ ವಿಪರೀತ ಸಾಲ, ಶೈಕ್ಷಣಿಕ ವ್ಯವಸ್ಥೆಯ ಖಾಸಗೀಕರಣ, ಕೋಮುವಾದ ವಿಚಾರಗಳಿಂದ ಪ್ರಜಾಪ್ರಭುತ್ವ ಅಪಾಯಕಾರಿ ಸ್ಥಿತಿಗೆ ತಲುಪಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿಗಳಾದ ಎಸ್ ಸರವಣರವರು, ನಿವೃತ್ತ ದೈಹಿಕ ಪರಿವೀಕ್ಷಕ ಚಿಕ್ಕಮಲ್ಲಪ್ಪನವರು, ಮಾನವ ಬಂಧುತ್ವ ವೇದಿಕೆ ವಿಭಾಗೀಯ ಸಂಚಾಲಕ ದೇವಪ್ಪ ನಾಯಕರವರು, ಜಿಲ್ಲಾ ಬರಹಗಾರ ಒಕ್ಕೂಟದ ಅಧ್ಯಕ್ಷರಾದ ದುಂಡು ಮಾದಯ್ಯ, ಸಮಾಜ ಸೇವಕರಾದ ಆರ್ ಡಿ ಉಲ್ಲಾಸ್, ನಿವೃತ್ತ ಉಪನ್ಯಾಸಕ ಮಹದೇವಯ್ಯ, ಪಿ ಬಾಲು ಹಾಗೂ ಡಾಕ್ಟರ್ ಲಕ್ಷ್ಮೀ ಪ್ರೇಮ್ಕುಮಾರ್, ಪುಟ್ಟಗೋಪಮ್ಮ, ಬ್ರಹ್ಮಾನಂದ್, ಎಂಬಿವಿ ಮಹಿಳಾ ಸಂಚಾಲಕಿ ಶಾಂತಕುಮಾರಿ, ಡಾಕ್ಟರ್ ರತ್ನಮ್ಮ, ಕಾವಲುಪಡೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ತಾಲೂಕು ಕಾರ್ಯದರ್ಶಿಗಳಾದ ಹಾಗೂ ಅದ್ಭುತ ನಿರೂಪಣಾಗಾರರು ಆದಂತಹ ಎಸ್ ಮುಬಾರಕ್, ಗೌರವಾಧ್ಯಕ್ಷರಾದ ರಾಮೇಗೌಡ, ಜಯ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದ ಈಶ್ವರ್, ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ರಂಗಪ್ಪ ನಾಯಕ, ದೇವರಾಜ್ ಹೊನ್ನೆಶೆಟ್ಟುಂಡಿ, ನಮಸ್ತೆ ಗುಂಡ್ಲುಪೇಟೆಯ ಕಂಪ್ಯೂಟರ್ ಸುರೇಶ್, ನೃತ್ಯ ನಿರ್ದೇಶಕರಾದ ಅವಿನಾಶ್, ಮುತ್ತಣ್ಣ, ರಾಜು ಹೊಸ್ಮನೆ, ಯೋಗೇಶ್ ಚಿಕ್ತುಪುರು, ಮದನುಂಡಿ ನಾಗರಾಜ್ ರವರು ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು.